ಯುದ್ಧ ಒಂದು ಕಡೆ ಆವರಿಸ್ಬಿಟ್ಟಿದೆ. ಆದರೆ ಯುದ್ಧದಿಂದ ಅಮೆರಿಕ ಶಸ್ತ್ರಾಸ್ತ್ರಗಳೆಲ್ಲವೂ ಖಾಲಿ ಆಗೋಯ್ತಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ಯುದ್ಧದ ನಡುವೆ ಅಮೆರಿಕಕ್ಕೆ ಕಾಡ್ತಾ ಇದೆಯಾ ಶಸ್ತ್ರಾಸ್ತ್ರಗಳ ಕೊರತೆ? ಡೊನಾಲ್ಡ್ ಟ್ರಂಪ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಪೆಂಟಗಾನ್. 10 ದಿನಗಳವರೆಗೆ ಯುದ್ಧ ಮುಂದುವರೆದ್ರೆ ಮುಂದಕ್ಕೆ ಮಿಸೈಲ್ಗಳಿಲ್ಲ ಎನ್ನುವಂಥ ಸಂದೇಶವನ್ನು ಕೊಟ್ಟಿದೆಯಂತೆ ಡೊನಾಲ್ಡ್ ಟ್ರಂಪ್ ಸರ್ಕಾರಕ್ಕೆ ಪೆಂಟಗಾನ್ ಕೊಟ್ಟಿರುವಂತಹ ಎಚ್ಚರಿಕೆ. ಪ್ರಮುಖವಾಗಿ ಇಂಟರ್ಸೆಪ್ಟರ್ ಮಿಸೈಲ್ ಕೊರತೆ ಉಂಟಾಗುವಂತಹ ಸಾಧ್ಯತೆ ಇದೆ. ಈ ಥರ ಹೊಡೆದ್ಬಿಟ್ರೆ, ಈ ಥರ ಇರೋದನ್ನೆಲ್ಲವನ್ನ ಖಾಲಿ ಮಾಡ್ಕೊಂಡ್ಬಿಟ್ರೆ ಮುಂದೆ ಕಷ್ಟವಾಗುತ್ತೆ ಎನ್ನುವಂಥ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಈಗಾಗಲೇ ಟ್ರಂಪ್ ಹೇಳ್ತಾ ಇದ್ರು, ಇನ್ನೂ 4-5 ವಾರಗಳ ಕಾಲ ಯುದ್ಧ ನಡೆಯುತ್ತೆ, ನಮಗೇನು ಬೋರು ಆಗಲ್ಲ, ಬೇಸರವೂ ಆಗಲ್ಲ, ಜೊತೆಗೆ ನಾವು ಯಾವುದಕ್ಕೂ ಬಗ್ಗಲ್ಲ ಅಂತ ಹೇಳಿಬಿಟ್ಟು ಒಂದು ಸಂದೇಶವನ್ನು ರವಾನಿಸಿದ್ರು. ಆದರೆ ಪೆಂಟಗಾನ್ ಇದೀಗ ಎಚ್ಚರಿಕೆ ಕೊಡೋದಕ್ಕೆ ಮುಂದಾಗಿದೆ. 4-5 ವಾರ ಯುದ್ಧ ಮಾಡೋದಕ್ಕೆ ಒಂದು ಕಡೆ ಟ್ರಂಪ್ ರೆಡಿ ಆಗಿಬಿಟ್ಟಿದ್ರು. ಟ್ರಂಪ್ ಯುದ್ಧ ದಾಹಕ್ಕೆ ಪೆಂಟಗಾನ್ ತಣ್ಣೀರೆರಚುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಮೂಲಕ ಹಾಗಾದರೆ ಮುಂದೇನು ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವವಾಗಿರುವಂಥದ್ದು. ಒಂದು ವೇಳೆ ಈಗಾಗಲೇ ಹೇಳಿರುವಂತೆ ಸ್ವತಃ ಡೊನಾಲ್ಡ್ ಟ್ರಂಪೇ ಹೇಳಿದ್ರು, ನಮಗೇನು ಯುದ್ಧ ಬೋರ್ ಆಗ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಇರಾನ್ ಪ್ರತಿದಾಳಿಯನ್ನು ಯಾವಾಗ ಶುರು ಮಾಡ್ತೋ ಆವಾಗ ಇಮಿಡಿಯೇಟ್ ಆಗಿ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದ್ರು ಇಲ್ಲಿ ಡೊನಾಲ್ಡ್ ಟ್ರಂಪ್. ಯುದ್ಧ ನಮಗೇನು ಬೋರ್ ಆಗಲ್ಲ, ಇಷ್ಟೇ ಅಲ್ಲ, ಇನ್ನೂ 4-5 ವಾರ ಯುದ್ಧ ನಡೆಯುತ್ತೆ ಎನ್ನುವಂಥ ಸಂದೇಶವನ್ನು, ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ಆ ಎಚ್ಚರಿಕೆ ಈಗ ತಿರುಗುಬಾಣುವಾಗುತ್ತಾ? ಯಾಕಂತ ಹೇಳಿದ್ರೆ ಶಸ್ತ್ರಾಸ್ತ್ರಗಳ ಕೊರತೆ ಕಾಣುವಂಥ ಸಾಧ್ಯತೆಗಳು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯುದ್ಧದ ನಡುವೆ ಹಾಗಾದರೆ ಅಮೆರಿಕಕ್ಕೆ ಈಗ ಶಸ್ತ್ರಾಸ್ತ್ರಗಳ ಕೊರತೆ ಕಾಡ್ತಾ ಇದೆಯಾ? ಏನು ಸಿಕ್ಕಿದ್ದೆ ಈ ಒಂದು ಡ್ರೋನ್ಗಳನ್ನು ಬಿಸಾಕಿದ್ದು, ಬಾಂಬ್ಗಳನ್ನು ಎಸೆದಿದ್ದು, ಕ್ಷಿಪಣಿಗಳನ್ನು ಉಡಾಯಿಸಿದ್ದು, ಆದರೆ ಎಲ್ಲಿವರೆಗೂ ಒಂದು ಕೊನೆ ಅಂತ ಇರಲೇಬೇಕಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಬಹಳಷ್ಟು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಂಥ ಅಮೆರಿಕಾಗೆ ಈಗ ಇದು ಶಾಕ್ ಆಗಿ ಮಾರ್ಪಾಡುತ್ತಾ ಎನ್ನುವಂಥ ಪ್ರಶ್ನೆ ಬಂದು ಒದಗಿದೆ. ಡೊನಾಲ್ಡ್ ಟ್ರಂಪ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದೆ. ಸದ್ಯಕ್ಕೆ ಇಲ್ಲಿ ಪೆಂಟಗಾನ್ 4-5 ವಾರ ಯುದ್ಧ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಇದನ್ನು ಬಹಿರಂಗವಾಗಿ ಹೇಳಿಕೆಯನ್ನು ರವಾನೆ ಮಾಡಿದ್ರು, ಎಚ್ಚರಿಕೆಯನ್ನು ಕೊಟ್ಟಿದ್ರು. ನೀವು ಪ್ರತಿದಾಳಿ ಮಾಡೋದೇ ನಿಜವಾದರೆ ನಾವು 4-5 ವಾರ ಯುದ್ಧ ಮಾಡ್ತೀವಿ, ಅಷ್ಟರ ಮಟ್ಟಿಗೆ ಒಂದು ಕಡೆ ಬೇರೆ ಬೇರೆ ದೇಶಗಳ ಸಪೋರ್ಟ್ ಇದೆ, ಎಲ್ಲ ವಿಚಾರವನ್ನು ಮುಂದಿಟ್ಕೊಂಡು ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ರು. ಆದರೆ ಒಂದು ಕಡೆ ಟ್ರಂಪ್ ಯುದ್ಧ ದಾಹಕ್ಕೆ ಪೆಂಟಗಾನ್ ತಣ್ಣೀರೆರಚುವಂತಹ ಕೆಲಸಕ್ಕೆ ಮುಂದಾಯ್ತಾ ಎನ್ನುವಂತಹ ಪ್ರಶ್ನೆ ಈಗ ಬಂದೊದಗಿದೆ. Yeah,